ತಮ್ಮನ ಮಗನ ನಮ್ಮ ಮಗ ಅಂತ ಸಾಕೊಂಡಿದ್ದು ಈಗ ಈ ಥರ ಮಾಡ್ಕೊಬಿಟ್ಟು ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಅದೇನೋ ಇದು ಮೊಬೈಲಲ್ಲಿ ಇದು ಆ ಹುಡುಗಿ ಇದು ಕಳಿಸ್ಯವ್ರೆ ಅನ್ನೋ ಉದ್ದೇಶಕ್ಕೆ ಇವನು ಯಾರಿಗೂ ಹೇಳ್ದಲೆ ಆ ಥರ ಮಾಡ್ಕೊಬಿಟ್ಟು. ಕೆ ಪವನ್ ಸೆಕೆಂಡ್ ಇಯರ್ ಬಿ ಕಾಮ್ ಮಸ್ಲೆ ಹೊಸಳ್ಳಿ. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪಾರ್ಕಲ್ಲಿ ಹುಡುಗಿ ಜೊತೆ ಮಾತಾಡೋದನ್ನು ವೈರಲ್ ಮಾಡಿ ಬೇರೆ ಹುಡುಗಿ ವೈರಲ್ ಮಾಡಿರೋದು ಈ ಥರದ್ದು. ಬೇರೆ ಹುಡುಗಿ ಜೊತೆ ಇದ್ದಿದ್ದು ನೋಡಿ ಇನ್ನೊಂದು ಹುಡುಗಿ ವೈರಲ್ ಮಾಡಿರೋದು. ಆದ್ದರಿಂದ ಇವನು ಬೇಸತ್ತು ಈ ಥರ ಮಾಡಿ ಸೊ ನೇಣು ಹಾಕ್ಯಂಡ್ರು ಮನೇಲಿ. ಆ ಕಡೆ ದನಿನ ಮನೆಗೆ ಹೋಗಿ ದನಿನ ಕೊಟ್ಟಿಗೆಲ್ಲಿ ಹೋಗಿ ನೇಣು ಹಾಕಿ. ಯಾರಿಗೂ ಗೊತ್ತಿಲ್ಲ. ಇನ್ನು 12 ಗಂಟೆಗೆ ಕಾಲೇಜ್ ಬಿಟ್ಟು ಬಂದವನೇ, ಯಾರಿಗೂ ಹೇಳೂ ಇಲ್ಲ ಏನೂ ಇಲ್ಲ, ಸೀದಾ ಹೋಗಿ ಒಂದು ಅನ್ಯಾಯವಾಗಿ ತೆಗೆದಾಯಿತು. ಒಂದು ಮನೆಯಲ್ಲ 2 ಮನೆಯೂ ಹೋಗಿ ಆಯಿತು. ಆ ಲೆಕ್ಕಕ್ಕಾಯಿತು. ಈಗ ನಾವೇನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ನಮಗೆ ಯಾರೂ ಇಲ್ಲ, ಇನ್ಯಾರೂ ದಿಕ್ಕೇ ಇಲ್ಲ. ಆ ಥರ ಮಾಡಿಬಿಟ್ಟು ವಯಸ್ಸಿಗೆ ಬಂದ ಮಗ ಬೇಕಾದ್ರೆ ಅವಳನ್ನೇ ಕಟ್ಗೆ ಬಂದಿದ್ರು ನಾವೇನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಅಂಥದ್ರಲ್ಲಿ ಈ ಥರ ಮಾಡಿ ನಮ್ಮ ಮನೆಯೇ ಹಾಳು ಮಾಡಿಬಿಟ್ಟು ಏನಾರು ಮಾಡಿ ನ್ಯಾಯ ಕೊಡಿಸ್ಬೇಕು. ಮುಂದಿನ ಮಕ್ಕಳದು ಸ್ಥಿತಿ ಇನ್ನೇನು ಭವಿಷ್ಯ ಇರುತ್ತೋ ಅದೆಲ್ಲ ರೂಪಿಸ್ಬೇಕು. ಇದೇ ಥರ ಮುಂದುವರೆದ್ರೆ ಮತ್ತಿನ್ನು ಮಕ್ಕಳುಗಳು ಏನಾಗಬೇಕು. ಈ ಥರ ಮಾಡೋ ಅಂಥವ್ರಿಗೆ ಅನ್ಯಾಯ ಏನು ಅದನ್ನು ಖಂಡಿಸ್ಬೇಕು. ಅದೇನು ಅದು ಯಾರು ವೀಡಿಯೋ ಮಾಡಿರೋದು ಅವಳನ್ನ ಅದೇನು ಬಗೆಹರಿಸ್ಬೇಕು. ಅದು ಪೂರ್ತಿ ನ್ಯಾಯ ಸಿಗ್ಬೇಕು ನಮಗೆ. ಈ ಚಿಕ್ಕ ವಯಸ್ಸಿಗೆ ನಮ್ಮ ಹಾಳು ಮಾಡಿ ತಂದೆನೂ ಇಲ್ಲ, ಅವ್ರ ತಂದೆನೂ ಸತ್ತೋಗಿದ್ದಾನೆ. ನಾವೇ ನಮ್ಮ ಮಗ ಅಂತ ಸಾಕೊಂಡಿದ್ದು. ಇವತ್ತು ನಮಗೆ ಏನೂ ಇಲ್ದಂಗೆ ಆಗೋಯ್ತು. ಸಣ್ಣ ಮಗಿಂದ ಸಾಕಿ ಇವತ್ತು ವಯಸ್ಸಿಗೆ ಬಂದ ಮಗ ನಮಗೆ ದುಡ್ದಾಕ ಮಗನ್ನ ಇವತ್ತು ಕಳ್ಕೊಂಡು ನಾವೇನೂ ಇಲ್ದಂಗೆ ಆಗೋದು. ಇನ್ನು ಆಸರೆನೂ ಇಲ್ಲ, ಏನೂ ಇಲ್ದಂಗೆ ಆಗೋಯ್ತಲ್ಲ ಇವತ್ತಿಗೆ. ಈ ಥರ ಮಾಡಾಕ್ಬಿಟ್ರಲ್ಲ. ಇನ್ನು ನಮ್ಮ ಮಗನೇ ಬೇಕಾದ್ರೆ ಅವಳು ಯಾರನ್ನ ತಂದಿದ್ರು ನಾವೇನು ಬೇಡ ಅಂತಿರಲಿಲ್ಲ. ಯಾರಾದರೂ ಏನು ಮಾಡೋಕ್ಕಾಗುತ್ತೆ, ಏನು ಜೀವನ ಅಲ್ವಾ. ಅಂಥದ್ರಲ್ಲಿ ಈ ಥರ ಮಾಡಿ ನಮ್ಮನ್ನು ಹಾಳು ಮಾಡಿ ಹಾಕ್ಬಿಟ್ರು. ಕೂತಿರೋದನ್ನ ವೀಡಿಯೋ ಮಾಡಿ ವೈರಲ್ ಮಾಡಿರೋದು. ಅದಕ್ಕೆ ಇವನು ಬೇಸತ್ತು ಹೆದರ್ಕೊಂಡು ಈ ಥರ ಮಾಡ್ಕೊಂಡು ಕಾಲೇಜಿಂದ ಬಂದವನೇ 12 ಗಂಟೆಗೆ ಬ್ಯಾಗ್ ತೆಗೆದು ಎಸ್ತವನೇ ಹೋಗ್ಯವನು. ಕೊಟ್ಟಿಗೆ ಮನೆಯಿಂದ ಒಂದು ಸ್ವಲ್ಪ ದೂರ ಕೊಟ್ಟಿಗೆ ಮನೆ, ಅಲ್ಲೋಗಿ ಅಲ್ಲಿ ಯಾರೂ ನೋಡಿಲ್ಲ. ಕಡೆಗೆ ನಮ್ಮ ಅಮ್ಮ ಹೋಗಿದೆ, ನಮ್ಮ ಅಮ್ಮ ಹೋಗಿ ಕಿರ್ಚಾಡ್ಬಿಟ್ಟು ಆಗ ಎಲ್ಲ ಹೋಗಿ ನೋಡಿ 2 ಗಂಟೆಯಲ್ಲಿ. ನನ್ನ ಹೆಸರು ದಿನೇಶ್ ಅಂತ.